ದಿನ ಪ್ರತಿನಿತ್ಯ ದುಡ್ಡು ಹೊಡೆಯೋರ್ನ ನೀವು ಮಂತ್ರಿ MLA ಮಾಡ್ಕೊಂಡ್ರೆ ಎಲ್ಲಿಂದ ನಿಮ್ಗೆ ಕಷ್ಟ ಸುಖ ಬರ್ತಾರೆ? ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಮುಖ್ಯಮಂತ್ರಿ ಮುಖ್ಯ ಎಲ್ಲ ಇಲ್ಲಿ ಹೋಗ್ಬೇಕು ಅಂದ್ರೆ ಹೋದ ಕಡೆ ಎಲ್ಲ ಕೂಗ್ತಾರೆ. ಗುಂಡ್ಲಪೇಟೆ ಹೋದೆ, ಅಲ್ಲಿ ನನ್ನ ಒಕ್ಕಲಿಗರಿಲ್ಲ. ಅಲ್ಲೂ ಬೆಳಗ್ಗೆ 9 ಗಂಟೆಗೆ ಜನ ಸೇರಿದ್ರು, ಅಲ್ಲೂ ಕೂಗ್ತಾರೆ. ಆದ್ರೆ ಓಟ್ ಹಾಕ್ಬೇಕಾದ್ರೆ ಕುಮಾರಸ್ವಾಮಿ ಮರ್ತೆ ಬಿಡ್ತಾರೆ. ಇದು ಬಂದಿರೋ ಸಮಸ್ಯೆ. ಈಗ ಸಾಲ ಮನ್ನಾ ಯಾವ ರಾಜ್ಯದಲ್ಲಿ ಮಾಡಬೇಕು? ಎಲ್ಲಿಗೆ ದುಡ್ಡು ಮಾಡಕ್ಕೆ ಮಾಡಿ ತೋರಿಸ್ತಿಲ್ವ? ನಾನೇ ನಿಮ್ಮಲ್ಲಿ ಹೆಚ್ಚಿನ ತೆರಿಗೆ ಹಾಕ್ಬಿಟ್ಟು ಸಾಲ ಮನ್ನಾ ಮಾಡಿದ್ದಲ್ಲ. ನೀವು ಪ್ರತಿನಿತ್ಯ ಕಟ್ತಕ್ಕಂಥ ನಿಮ್ ದುಡ್ಡು ಸರ್ಕಾರದ ಖಜಾನೆ, ಅದರಲ್ಲೇ ಹೊಂದಾಣಿಕೆ ಮಾಡಿ ನೀವು ಸಾಲ ತೀರಿಸ್ಕೊಟ್ರೆ. ಅದರಿಂದ ಇದೆಲ್ಲ ಯೋಚನೆ ಮಾಡಿ. ನಮಗೆ ಸಿಕ್ಕಂತ ಅಲ್ಪಾವಧಿನಲ್ಲಿ ರೈತರ ಪರವಾಗಿ, ದೀನ ದಲಿತರ ಪರವಾಗಿ ನಾವೇನ್ ಕೆಲಸ ಮಾಡಿದ್ದೇವೆ ಬಡವರ ಬಗ್ಗೆ, ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ಸರ್ಕಾರ ತರತಕ್ಕಂಥದ್ದು ತೀರ್ಮಾನ ಮಾಡಿ. ನಾನು ಹೇಳ್ತಕ್ಕಂಥ ಬೇರೆ ಸಮಾಜದ ನನ್ನ ಬಂಧುಗಳಿಗೂ ಹೇಳ್ತೀನಿ, ನಮ್ಮನ್ನ ಜಾತಿ ಮೇಲೆ ನೋಡಬೇಡಿ, ಒಳ್ಳೆ ಕೆಲಸ ಮಾಡಿದ್ದಾರ ತೀರ್ಮಾನ ತಗೊಳ್ಳಿ. ಅದರಿಂದ ಇವತ್ತೇನು ಸಾಲಿಗ್ರಾಮದಲ್ಲಿ ಈ ಒಂದು ನಮ್ಮ ನಿರ್ದೇಶಕಗಳೆಲ್ಲ ಸೇರಿ ಇಂಥ ಒಳ್ಳೆ ಭವ್ಯವಾದ ಕಟ್ಟಡ ಕಟ್ಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ನಮ್ಮ ಹಿರೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಇವೆಲ್ಲ ಮುಂದೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಸಹ ಬಗೆಹರಿಸುತ್ತಿದ್ದು. ಹೋದ ಬಾರಿ ಸಮಸ್ಯೆ ಆದಾಗ ನಾನೇ ನಮ್ಮ ಪಿಯೂಷ್ ಗೋಯಲ್ ಅವರು ಕೇಂದ್ರದ ಮಂತ್ರಿಗಳನ್ನ ನಿಮ್ಮನ್ನು ಕರ್ಕೊಂಡು ಒಂದು ವಿನಿಯೋಗನ ಕರೆಸ್ಕೊಂಡಿದ್ದೆ. ನಾನು ಅವತ್ತಿನ ಸಮಸ್ಯೆಗಳ ಬಗೆಹರಿಸಿಕೊಟ್ಟಿದ್ದೆ. ಈಗಲೂ ಸಹ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರು. ನಾನು ಪುನಃ ಮತ್ತೆ ಮಾತನಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿದೆ. ಅದರ ಇವತ್ತು ರೇಟು 270-260 ರೂಪಾಯಿ ಇಳಿದಿದೆ ಅಂತಕ್ಕಂಥದ್ದು ಏನಿದೆ, 320-345 ಇದ್ದದ್ದು ಅದನ್ನ ಸರಿಪಡಿಸ್ಕೊಡಿ. ರೇಟನ್ನ ನಮಗೆ ತೊಂದರೆ ಇವತ್ತು ಕಡಿಮೆ ಆಗಿರ್ತಕ್ಕಂಥದ್ದು ರೈತರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ಹೇಳಿದ್ದೀರಿ. ಪಿಯೂಷ್ ಗೋಯಲ್ ಅವರು ಕೇಂದ್ರದ ಕಾಮರ್ಸ್ ಮಿನಿಸ್ಟರ್ ಏನಿದ್ದಾರೆ, ಇವತ್ತು ವಿಶ್ವದಲ್ಲಿ ಈ ಒಂದು ಅಮೆರಿಕ ದೇಶದಲ್ಲಿ ತಾರೀಫ್ನ ನಿಗದಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ಗೊಂದಲಗಳೇನಿದೆ. ಇವತ್ತು ದೇಶದಲ್ಲಿ ಬೇರೆ ಬೇರೆ ದೇಶದ ಜೊತೆ ಸಂಬಂಧಗಳನ್ನು ಬೆಳೆಸ್ತಕ್ಕಂಥದ್ರಲ್ಲಿ ನಮ್ಮ ಒಂದು ಉತ್ಪಾದನೆ ಆಗ್ತಕ್ಕಂಥ ನಮ್ಮ ದೇಶದ ಉತ್ಪಾದನೆಯನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನು ಹಲವಾರು ರೀತಿಯ ಒಪ್ಪಂದಗಳಾಗ್ತಾ ಇದೆ. ಅದರಲ್ಲಿ ಪಿಯೂಷ್ ಗೋಯಲ್ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಕಳೆದ 8 ದಿವಸಗಳಿಂದ ಅವ್ರನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೆ. ನನಗೆ ಗೊತ್ತಿದೆ ಇವತ್ತು ನಮ್ಮ ರೈತರು ಯಾವೊಂದು ನೋವಿನಲ್ಲಿದ್ದೀರಿ, ಬೆಲೆ ಇಳಿಕೆ ಆಗಿದೆ ಅಂತ ಹೇಳಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಪ್ರಯತ್ನ ಏನ್ ಪಡ್ತಾ ಇದ್ದಾರೆ. ಇನ್ನೊಂದು 1ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಇವತ್ತು ರೈತರಿಗಾಗಿರ್ತಕ್ಕಂಥ ಈ ಬೆಲೆ ನಷ್ಟದ ಬಗ್ಗೆ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದೇನೆ. ಯಾಕೆಂದ್ರೆ ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ನಮ್ಮ ರೈತರ ಪರವಾಗಿ ಯಾರಾದರೂ ಕಳೆದ 30-40 ವರ್ಷದಿಂದ ಧ್ವನಿ ಎತ್ತಿ ನಿಮ್ ಪರವಾಗಿ ನಿಂತಿದ್ದು ಸನ್ಮಾನ್ಯ ದೇವೇಗೌಡರು ಒಬ್ಬರೇ, ಇನ್ಯಾರೂ ಇಲ್ಲ. ಈಗಲೂ ದೇವೇಗೌಡರ ಕುಟುಂಬವೇ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೇವೆ ನಿರಂತರವಾಗಿ. ಅದರ ಬಗ್ಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ಪುಷ್ಪಾರ್ಚನೆ ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಸೈಡ್ ಬಿಡಿ ಸರ್, ದಯವಿಟ್ಟು. ಈ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ರಾಜ್ಯ ಕಂಡ ಮಣ್ಣಿನ ಮಗ HD ದೇವೇಗೌಡ ಸಾಹೇಬ್ರವರ ಮಗ ಸುಪುತ್ರರಾದಂಥ HD ಕುಮಾರಸ್ವಾಮಿ ಸಾಹೇಬ್ರವರು ಈಗ ವರ್ಗೀಸ್ರವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಯಶಸ್ವಿ ಮಾಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಈಗ ಮೈಸೂರು ಹಾಲು ಒಕ್ಕೂಟದ ಒಂದು ಸನ್ಮಾನ ಅಣ್ಣವರಿಗೆ ಅಂತ ಹೇಳ್ತಾ ಅಧ್ಯಕ್ಷರು ಅಮ್ಮಶಂಕರ್ ಹಾಗೆ ನಮ್ಮ AT ಅಣ್ಣ ಹಾಗೆ ಎಲ್ಲ ಡೈರೆಕ್ಟರ್ಗಳ ಪರವಾಗಿ ನಮ್ಮ ಮೈಸೂರು ಹಾಲು ಒಕ್ಕೂಟದ ಸಂಸ್ಥೆ ಪರವಾಗಿ ಪ್ರೀತಿಯ ಒಂದು ಸನ್ಮಾನ ಮಾಡ್ತಿದ್ರೆ ಚಪ್ಪಾಳೆ ಮಾಡುವಳೆ ಅಣ್ಣವರಿಗೆ ಅಂತ ಹೇಳ್ತಾ ಮಹೇಶಣ್ಣ ವೇದಿಕೆ ಹೊಡ್ಕೊಂಡು ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ನಮ್ಮ ಸಾರ ಮಹೇಶಣ್ಣ ವೇದಿಕೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಪ್ಲೀಸ್.
ನಮ್ಮ ಸರ್ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡಿ, ಅಲ್ಲಿ ಸೌಟ್ ಇದೆ, ಸ್ವಲ್ಪ ಜಾಗ ದೂರ ಹೋಗಿ ಸರ್ ಪ್ಲೀಸ್. ಹಾಗೆ ನಮ್ಮ ಸಾರಾಮೇಶನ ವೇದಿಕೆ ಮಾಡೋದು ಅಣ್ಣ ಕಳೆದ ಚುನಾವಣೆ ಮಾಡಿ ತಪ್ಪರ ಜನ ಈ ಸರಿ